ದಾಂಡೇಲಿಯಲ್ಲಿ 2ನೇ ದಿನ ತುಂಬ ಚೆನ್ನಾಗಿದೆ ರೆಸಾರ್ಟು. ದಾಂಡೇಲಿ ಎಕ್ಸ್ಪೀರಿಯನ್ಸು ತುಂಬ ಚೆನ್ನಾಗಿದೆ. ಅನ್ಲಿಮಿಟೆಡ್ ಪೂಲ್ ಇದೆ, ರೈನ್ ಡ್ಯಾನ್ಸ್ ಇದೆ, ಫೈರ್ ಕ್ಯಾಂಪ್ ಇದೆ, ರೂಮ್ಸು ತುಂಬ ಚೆನ್ನಾಗಿದ್ದಾವೆ, ಟೆಂಟ್ ಇದೆ, ಎಲ್ಲ ಇದೆ. ಗೋಲ್ಡನ್ ಫಿಂಚ್ ಅಂತೇಳಿ ರೆಸಾರ್ಟ್ ಹೆಸರು. ಲೊಕೇಶನ್ನು ತುಂಬ ಚೆನ್ನಾಗಿದೆ. ಊಟನೂ ಸ್ವಲ್ಪ ಗೊತ್ತಲ್ಲ. ಟೈಮ್ ಟು ಚೆಕ್ಔಟ್. ರೂಮ್ಗಳು ಚೆಕ್ಔಟ್ ಆಗೋದು. ಇವಾಗ ಇನ್ನೊಂದು ಪ್ಲೇಸ್ ಹೋಗೋಣ ಅಂತೇಳಿ ಹುಡುಗರು ಹೇಳಕತ್ತಾರೆ. ಸಾತೋಡಿ ಫಾಲ್ಸಿಗೆ ಹೋಗ್ಬೇಕಂತೇಳಿ ಎಲ್ಲ ರೆಡಿಯಾಗಿ ಗಾಡಿ ರೆಡಿ ಇದೆ. ಎಲ್ಲರೂ ರೆಡಿಯಾಗಿ ಬರ್ತಿದ್ದಾರೆ ಒಬ್ಬೊಬ್ಬರೇ. ಟೈಮ್ ಟು ಸಿ ಸಾತೋಡಿ ಫಾಲ್ಸ್. ಓಕೆ ನೋಡಿ ತೋರಿಸ್ತೀನಿ.
ತುಂಬಾ ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸು. ನೀರು ಫುಲ್ ಹರಿತಿದೆ. ಅಲ್ಲಿ ಫುಲ್ ಹತ್ರ ಹೋಗಿದ್ವಿ. ಹೆಂಗೆ ಹೋಗಿದ್ದೀವಿ, ಹೆಂಗೆ ಫೋನ್ ತೊಗೊಂಡೋಗಿದ್ದೀವಿ ನಮಗೆ ಗೊತ್ತು. ಫೋನ್ ತೊಗೊಂಡೋಗೋಕ್ಕೆ ಏನಿಲ್ಲ, ಫುಲ್ ಮುಳುಗಿರ್ತೀವಿ. ಅರ್ಧ ತನಕ ಈಚೆ ಹಾಕೊಂಡು ಹೋಗ್ಬೇಕು. ಕಲ್ ಮೇಲೆ ಹತ್ಕೊಂಡು ಇಳ್ಕೊಂಡು ಹೋಗ್ಬೇಕು. ಅಲ್ಲಿ ನೀರು ಬೀಳ್ತೀವ, ನೀರಿನ ಸೌಂಡು, ಅಲ್ಲಿ ಬರ್ತಿರುವ ಗಾಡಿ, ತುಂಬ ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸು. ಎವ್ರಿ ಒನ್ ವಾಂಟ್ ಟು ವಿಸಿಟ್ ಸಾತೋಡ್ ಫಾಲ್ಸು. ತುಂಬ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತೀನಿ. ಈ ಬರ್ತಿರೋ ಮಳೆಗೂ ಆ ವ್ಯೂಗೂ ತುಂಬ ಎಕ್ಸ್ಪೀರಿಯೆನ್ಸು. ತುಂಬ ಹೊಸ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಎಲ್ಲರೂ ಒಂದು ಸಲ ಬರಲೇಬೇಕು, ನೋಡಲೇಬೇಕು ಸಾತೋಡ್ ಫಾಲ್ಸು. ಎಲ್ಲ ಟ್ರಿಪ್ಪೆಲ್ಲ ಮುಗೀತು. ಆನ್ ದ ವೇ ಟು ದಾವಣಗೆರೆ. ಚಳ್ಳಕೆರೆ ಟೋಲ್ ದಾಟಿದ್ದೀವಿ. ಎಲ್ಲ ಹುಡುಗರು ಟೀಗೆ ಕುಡಿಯೋಣಂತೇಳಿ ನಿಲ್ತಿದ್ದಾರೆ. ತುಂಬಾ ರೋಮಾಂಚನವಾಗಿತ್ತು. ಎಲ್ಲ ದಾಂಡೇಲಿ ಮತ್ತು ಸಾತೋಡಿ ಫಾಲ್ಸು ಎರಡು ಫುಲ್ ಎಂಜಾಯ್ ಆಯಿತು. ಹುಡುಗರೆಲ್ಲ ಖುಷಿಯಾಗಿದ್ದಾರೆ. ಚಳ್ಳಕೆರೆ ಟೋಲ್ ಹತ್ರ ನಮ್ಮ ಗಾಡಿ ಪಂಚರ್ ಆಗಿತ್ತು. ಟೋಲ್ನವ್ರಿಗೆ ಫೋನ್ ಮಾಡಿದ್ರಿ. ಟೋಲ್ನವ್ರು ಬಂದರೆ ಟೋಲಿನ ಗಾಡಿ ಸ್ಟೆಪ್ನಿ ಚೆಕ್ ಮಾಡ್ತಿದ್ದಾರೆ. ಮಳೆ ನೋಡ್ಬೋದು, ಮಳೆ ಚಿಂಚಿಬಿಟ್ಟಿದೆ. ಟೈ ಚೇಂಜ್ ಮಾಡ್ತಿದ್ದಾರೆ. ನಮ್ಮ ಮಂಜು ಅವರು ಜಾಕ್ ಎತ್ತಿದ್ದೀರ, ಜಾಕ್ ಇವರೆಲ್ಲ ಸಪೋರ್ಟಿಂಗ್ ಆಗಿ ಹಿಂದೆ. ನಮ್ಮ ಗೌಡ್ರು ಕರೆಕ್ಟ್ ಆಗ್ತಾರ ಇಲ್ಲ ಅಂತ ನೋಡ್ತಿದ್ದಾರೆ.